ಹಾಂ, ನ್ಯಾಯಾಂಗ ಅಂದ್ರೆ ಏನಪ್ಪ, ಯಾರು ಹೇಳ್ತೀರಿ? ಹಾಂ, ಹೇಳೋ. ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯ ನೀಡುವ ವ್ಯವಸ್ಥೆಯೇ ನ್ಯಾಯಾಂಗ. ಓ ಗುಡ್. ಹಾಗಾದರೆ ನಮ್ಮ ದೇಶದ ಒಂದು ಅತ್ಯುನ್ನತವಾದಂತಹ ನ್ಯಾಯಾಲಯ ಯಾವುದಪ್ಪ, ಯಾರು ಹೇಳ್ತೀರಿ? ಹೇಳು. ಸರ್ವೋಚ್ಚ ನ್ಯಾಯಾಲಯ. ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರಪ್ಪ? ಸುಪ್ರೀಂ ಕೋರ್ಟ್. ಓಕೆ. ಹಾಗಾದರೆ ಈ ಸುಪ್ರೀಂ ಕೋರ್ಟ್ನಲ್ಲಿ ಒಟ್ಟು ಎಷ್ಟು ಜನ ನ್ಯಾಯಾಧೀಶರು ಇರ್ತಾರೆ? ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡು ಅಥವಾ ಬಿಟ್ಟು? ಹಾಂ, ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡು 34 ಜನ ನ್ಯಾಯಾಧೀಶರು ಇರ್ತಾರೆ. ಓಕೆ, ಗುಡ್. ಇವರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು. ಎಲ್ಲರೂ ಹೇಳಬಾರ್ದ, ಒಬ್ಬೊಬ್ಬರ ಕೈ ಎತ್ತಬೇಕು. ಓಕೆ. ಹಾಗಾದರೆ ಈ ಸರ್ವೋಚ್ಚ ನ್ಯಾಯಾಲಯ ಎಲ್ಲಿದೆ ಹೇಳಮ್ಮ ನೀನು? ಹೊಸ ದಿಲ್ಲಿಯಲ್ಲಿದೆ. ಓಕೆ. ಹಾಗಾದರೆ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳ ಬಗ್ಗೆ ಹೇಳಬೇಕಲ್ವಾ? ಅರ್ಹತೆಗಳು ಗೊತ್ತಿದೆಯಾ? ಹೇಳಪ್ಪ, ಒಂದು ನೋಡೋಣ. ಒಂದು ಕನಿಷ್ಠ 5 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿರಬೇಕು. ಹಾಂ, ಓಕೆ. ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು. ಮತ್ತೆ ಹಾಂ, ಕನಿಷ್ಠ 10 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿರಬೇಕು. ಓಕೆ, ನ್ಯಾಯವಾದಿಯಾಗಿರಬೇಕು. ಮತ್ತೆ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಅವರು ನ್ಯಾಯಶಾಸ್ತ್ರಜ್ಞ ಆಗಿರಬೇಕು. ಓಕೆ, ಅಂದರೆ ರಾಷ್ಟ್ರಪತಿಯವರ ಒಂದು ಅಭಿಪ್ರಾಯದಲ್ಲಿ ಅವರು ಶಾಸ್ತ್ರಜ್ಞರಾಗಿದ್ದರೆ ಅವರನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಅಂತೇಳಿ ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ. ಸರಿ. ಹಾಗಾದರೆ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟಮ್ಮ? 65. ಓಕೆ, ಗುಡ್. ಹಾಗಾದರೆ ಈ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳನ್ನು ಹೇಳ್ತೀರಾ ಯಾರಾದರೂ? ಹೇಳ್ರಪ್ಪ ಕಾರ್ಯಗಳು. ಹಾಂ, ಗುಡ್. ಅಗತ್ಯವಾದ ನಿಯಮಾವಳಿಗಳನ್ನು ಏನು ಮಾಡ್ತದೆ, ರಚನೆ ಮಾಡ್ತಾರೆ. ಮತ್ತೆ ರಾಜ್ಯ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಓಕೆ, ಗುಡ್. ರಾಜ್ಯಗಳ ನಡುವಿನ ಅಥವಾ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸ್ತದೆ. ಮತ್ತು ನೆಕ್ಸ್ಟ್ ಹಾಂ, ಸಂವಿಧಾನವನ್ನು ಏನು ಮಾಡ್ತದೆ, ಅರ್ಥೈಸ್ತದೆ. ಮತ್ತು ಯಾರು ಹೇಳ್ತೀರಿ? ಹಾಂ, ಅಂದರೆ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತದೆ. ಮತ್ತು ಕಾಲಕ್ಕೆ ತಕ್ಕಂಗೆ ಯಾವುದೋ ಸಂಬಂಧಿಸಿದಂತೆ ವಿವಿಧ ರೀತಿಯ ರಿಟ್ಗಳನ್ನು ಏನು ಮಾಡ್ತದೆ, ಇದು ಹೊರಡಿಸ್ತದೆ. ಓಕೆ, ನೆಕ್ಸ್ಟ್. ಮತ್ತೆ ಗೊತ್ತಿಲ್ವಾ? ಇನ್ನೊಂದಿದೆ ನೋಡ್ರಿ. ಹಾಂ, ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು. ಹಾಂ ಹಾಂ, ಅಂದರೆ ರಾಷ್ಟ್ರಪತಿಗಳಿಗೆ ಸಲಹೆಗಳನ್ನು ಮತ್ತು ಅಥವಾ ಅಭಿಪ್ರಾಯಗಳನ್ನು ಕೇಳಿದಾಗ ಇದೇನು ಮಾಡ್ತದೆ, ಸರ್ವೋಚ್ಚ ನ್ಯಾಯಾಲಯ ಅವುಗಳನ್ನು ನೀಡುವಂಥ ಕಾರ್ಯವನ್ನು ಮಾಡ್ತದೆ. ಓಕೆ, ಗುಡ್. ಹಾಗಾದರೆ ಉಚ್ಚ ನ್ಯಾಯಾಲಯ ಅಂದರೆ ಈ ಉಚ್ಚ ನ್ಯಾಯಾಲಯ ಯಾವ ಮಟ್ಟದಲ್ಲಿ ರಚನೆಯಾಗಿರ್ತದೆ? ಓಕೆ, ಒಬ್ಬೊಬ್ಬರಾಗಿ ಹೇಳಬೇಕಾ? ರಾಜ್ಯ ಮಟ್ಟದಲ್ಲಿ ಉಚ್ಚ ನ್ಯಾಯಾಲಯ ರಚನೆಯಾಗಿರ್ತದೆ. ಗುಡ್. ಹಾಗಾದರೆ ಈ ಉಚ್ಚ ನ್ಯಾಯಾಲಯಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಪ್ಪ? ಹಾಂ, ಗುಡ್. ಏನಂತ? ಹೈಕೋರ್ಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಹೈಕೋರ್ಟ್ ಎಲ್ಲಿದೆ ನಮ್ಮ ಕರ್ನಾಟಕದಲ್ಲಿ? ಹಾಂ, ಪಾಲಿಕೆ ಅಲ್ಲ ಪುಟ್ಟ, ಬೆಂಗಳೂರು ಮಹಾನಗರದಲ್ಲಿ ಈ ಒಂದು ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಕಂಡುಬರುತ್ತೆ. ಹಾಗಾದರೆ ಇಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಒಟ್ಟು ಉಚ್ಚ ನ್ಯಾಯಾಲಯಗಳು ಎಷ್ಟು? ಓಕೆ, ಗುಡ್. ಎಷ್ಟು? 25. ಹಾಗಾದರೆ ಈ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಕೆಲವೊಂದಿಷ್ಟು ಅರ್ಹತೆಗಳನ್ನು ಹೇಳ್ತೀರಾ? ಗೊತ್ತಿದೆಯಾ? ಯಾರ್ಯಾರು ಗೊತ್ತಿದೆ? ಎಲ್ರಿಗೂ ಗೊತ್ತಿದೆಯಾ? ಸರಿ, ನೀ ಹೇಳಪ್ಪ ಲಾಸ್ಟ್ ಒಂದು. ಹಾಂ, ಅಂದರೆ ಭಾರತದ ಪ್ರಜೆಯಾಗಿರಬೇಕು. ಅಂದರೆ ಭಾರತದ ಸರ್ಕಾರದಿಂದ ಭಾರತೀಯ ಪೌರತ್ವವನ್ನು ಪಡೆದುಕೊಂಡಾಗ ಈತ ಭಾರತೀಯ ಪ್ರಜೆ ಅಂತ ನಾವು ಗುರುತಿಸ್ತೀವಿ. ಹಾಗಾಗಿ ನಮ್ಮ ಭಾರತದ ಪ್ರಜೆ ಆಗಿರಬೇಕು. ಓಕೆ, ಮತ್ತೆ ನೀ ಹೇಳಮ್ಮ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವುದಾದರೂ ಸೇವೆಯನ್ನು ಸಲ್ಲಿಸಿರಬೇಕು. ಅಂದರೆ ಎಷ್ಟು ವರ್ಷ? 10 ವರ್ಷ. ಹಾಂ, ಅಂದರೆ ಭಾರತದ ನ್ಯಾಯಾಂಗದಲ್ಲಿ ಕನಿಷ್ಠ 10 ವರ್ಷ ಇವರು ಏನು ಮಾಡಿರಬೇಕು, ಸೇವೆಯನ್ನು ಸಲ್ಲಿಸಿರಬೇಕು. ಮತ್ತೆ ಹೇಳಪ್ಪ. ಅಥವಾ ವಕೀಲರಾಗಿ ಸೇವೆಯನ್ನು ಸಲ್ಲಿಸಬೇಕು. ಎಲ್ಲಿ? ಉಚ್ಚ ನ್ಯಾಯಾಲಯ. ಹಾಂ, 10 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಮತ್ತೆ ಹೇಳ್ರಿ ನೋಡೋಣ, ಇವರನ್ನು ಹೇಗೆ ನೇಮಕ? ಹಾಂ, ಸರಿ. ಆ ವಯೋಮಿತಿ 62 ವರ್ಷ. ಅಂದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಷ್ಟಿರ್ತದ? 65. ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ 62 ವರ್ಷ. ಮತ್ತು ರಾಷ್ಟ್ರಪತಿಗಳಿಗೆ ಏನಾದರೂ ನೇಮಕ ಮಾಡುವ ಸಾಧ್ಯತೆಗಳಿದೆಯಾ? ಹಾಂ, ಹೇಗೆ ನೇಮಕ ಮಾಡ್ತಾರೆ ಹೇಳಪ್ಪ? ರಾಷ್ಟ್ರಪತಿ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಂ. ಮತ್ತು ರಾಜ್ಯಪಾಲರ
ಸಮಾಲೋಚನೆ ಸಮಾಲೋಚನೆ ಹಾಂ ನೇಮಕ ಮಾಡ್ತಾರೆ. ಹಾಂ ಅಂದರೆ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇವಲ ರಾಷ್ಟ್ರಪತಿಯವರು ಮಾತ್ರ ತಮ್ಮ ಅಭಿಪ್ರಾಯದಲ್ಲಿ ಇವರು ನ್ಯಾಯಶಾಸ್ತ್ರಜ್ಞ ಅಂತ ಗೊತ್ತಾದರೆ ಅವ್ರನ್ನ ನ್ಯಾಯಾಧೀಶರು ಅಂತ ನೇಮಕ ಮಾಡ್ತಾರೆ. ಆದರೆ ಈ ಉಚ್ಚ ನ್ಯಾಯಾಲಯದಲ್ಲಿ ರಾಷ್ಟ್ರಪತಿಗಳು ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಂದಿಗೆ ಮತ್ತು ಆ ರಾಜ್ಯದ ರಾಜ್ಯಪಾಲರೊಡನೆ ಸಮಾಲೋಚನೆ ಮಾಡಿ ಅವರನ್ನು ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ. ಹಾಗಾದರೆ ಈ ಉಚ್ಚ ನ್ಯಾಯಾಲಯದಲ್ಲಿ ಯಾವ ಭಾಷೆಯನ್ನು ಬಳಸಬಹುದು? ನೀ ಹೇಳಮ್ಮ. ಸ್ಥಳೀಯ ಭಾಷೆ ಮತ್ತು ಹಾಂ ಓಕೆ, ಸ್ಥಳೀಯ ಭಾಷೆ ಮತ್ತು ಇಂಗ್ಲೀಷ್ ಭಾಷೆಯನ್ನು ಬಳಸಬಹುದು. ಓಕೆ, ಥ್ಯಾಂಕ್ ಯು ಪುಟ್ಟ, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಕ್ಲಾಸ್ ತಗ್ರಪ್ಪ. ಓಕೆ, ಗುಡ್, ಬರ್ರಿ.